ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆರ್ ನಗರ್ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಅನಂತ ಪ್ಯೂರ್ ವೆಜ್ಗೆ ಬಂದಿದ್ದೀನಿ. ಸೊ ಜಯನಗರದಲ್ಲಿ ಈಗಾಗಲೇ ಅನಂತ ನಿಮ್ಮೆಲ್ರಿಗೂ ಪರಿಚಯ ಇರುತ್ತೆ. ಅವ್ರದ್ದೇ ಈ ಒಂದು ಆರ್ ನಗರ್ ಬ್ರಾಂಚ್. ಸೊ ಈ ಅನಂತ ಎಷ್ಟಿಂದ ಎಷ್ಟೋ ತನಕ ತೆಗೆದಿರುತ್ತೆ, ಇಲ್ಲಿ ಏನೇನು ಸಿಗುತ್ತೆ ಎಲ್ಲದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ತಡ ಯಾಕೆ, ನಾನು ಅನಂತ ಒಳಗೆ ಹೋಗ್ತೀನಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಲೆಟ್ಸ್ ಗೆಟ್ ಇನ್, ಬನ್ನಿ. ಇದು ಬಂದು ಕೆಳಗಡೆ ನಿಮಗೆ QSR ಇದೆ, ಮೇಲ್ಗಡೆ ಫೈನ್ ಡೈನ್ ಇದೆ. ಸೊ ನೋಡಿ, ಕೆಳಗಡೆ ಏರಿಯಾ ಈ ಥರ ಕಾಣಿಸುತ್ತೆ, ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇವ್ರ ಪೋಸ್ಟಲ್ ಅಡ್ರೆಸ್ ಫಸ್ಟೇ ಹೇಳ್ಬಿಡ್ತೀನಿ ನಿಮಗೆ, ಆಮೇಲೆ ನನಗೆ ಅಡ್ರೆಸ್ ಹೇಳಿಲ್ಲ ಅನ್ಬೇಡಿ. ನೋಡಿ, ಕ್ಲಿಯರ್ ಆಗಿ ಪೋಸ್ಟಲ್ ಅಡ್ರೆಸ್ ಹೇಳ್ತಾ ಇದ್ದೀನಿ. BEML ಬನಶಂಕರಿ ಟವರ್ 322 ಶಿವಶಂಕರ ವಿಶ್ವಭಾರತಿ ಹೌಸಿಂಗ್ ಕಾಂಪ್ಲೆಕ್ಸ್ ಲೇಔಟ್ ಅಂತ ಇದು ಬೆಂಗಳೂರು. ಓಕೆ, ವಿಶ್ವಭಾರತಿ ಹೌಸಿಂಗ್ ಕಾಂಪ್ಲೆಕ್ಸ್ ಲೇಔಟ್ ಬೆಂಗಳೂರು. ಎನಿವೆ, ನಾನು ನಿಮಗೆ ಸಿಂಪಲ್ ಆಗಿ ವಿತ್ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ, ನೀವು ಆರ್ ನಗರ್ ಡಬಲ್ ರೋಡಲ್ಲಿ ಬರ್ತಾ ಇದ್ರೆ, ಅಂದರೆ ನಿಮ್ಮ ಕಾಂತಿ ಸ್ವೀಟ್ಸ್ ಅದೆಲ್ಲ ರೈಟ್ ಹ್ಯಾಂಡ್ ಸೈಡಿಗೆ ಬರುತ್ತಲ್ಲ, ಹಾಗೆ ಟುವರ್ಡ್ಸ್ ಆರ್ಚ್ ಸ್ಟ್ರೇಟ್ ಬರ್ತಾನೆ ಇದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಒಂದು ದೊಡ್ಡ ಜಂಕ್ಷನ್ ಸಿಗುತ್ತೆ. ಯೂಶಲ್ ಆಗಿ ರೈಟ್ ಹ್ಯಾಂಡ್ ಸೈಡಲ್ಲಿ ಅಲ್ಲಿ ಎಕ್ಸಿಬಿಷನ್ ಎಲ್ಲ ನಡೀತಾ ಇರುತ್ತೆ ಆರ್ ನಗರಲ್ಲಿ. ಡಬಲ್ ರೋಡಲ್ಲಿ ಬರ್ತಾ ಇದ್ರೆ ಆ ಮೇನ್ ರೋಡಿಂದಾನೇ ಈ ಅನಂತ ಕಾಣಿಸುತ್ತೆ. ಓಕೆ, ಜಸ್ಟ್ ಆ ಜಂಕ್ಷನ್ ಹತ್ರ ಲೆಫ್ಟಲ್ಲೇ ಇದೆ ಇದು. ಫೈನ್. ಎನಿವೇಸ್, ಸೊ ಇವತ್ತು ನಾವು ಕೆಳಗೆ ಕೂತ್ಕೊಳ್ತಿಲ್ಲ, ಮೇಲ್ಗಡೆ ಫೈನ್ ಡೈನಿಗೆ ಹೋಗ್ತಾ ಇದೀವಿ. ಸೊ ಏನೇನು ಸಿಗುತ್ತೆ ಎಲ್ಲ ನೋಡೋಣ. ಆದರೆ ನೋಡಿ, ಹೊರಗಡೆ ಒಂದು ಕಾಫಿ ಕೌಂಟರ್ ಇದೆ, ಅದನ್ನ ಇವಾಗಲೇ ತೋರಿಸ್ಬಿಡ್ತಾ ಇದ್ದೀನಿ ನಿಮಗೆ. ಕಾಫಿ ಟೀ ಕೌಂಟರ್ ಎಲ್ಲ ಸಪ್ರೇಟಾಗಿ ಹೊರಗಡೆ ಇದೆ. ಕಿಚನ್ ಎಲ್ಲದಕ್ಕೂ ಒಂದೇ. ಸೊ ಇಲ್ಲಿಂದ ಮೇಲ್ ಬರುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಬೋರ್ಡ್ ನೋಡ್ತಾ ಇದ್ದೆ ನಾನು ಇಲ್ಲಿ ಇವ್ರದ್ದು ಜೈನ್ ಫುಡ್ ಅವೈಲಬಲ್ ಅಂತ ಇದೆ. ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ಚೈನೀಸು, ಚಾಟ್ಸು. ಸೊ ಜೈನ್ ಫುಡ್ ಕೂಡ ಅವೈಲಬಲ್ ಇದೆ. ಲೆಟ್ಸ್ ಚೆಕ್ ದ ಮೆನು, ಬನ್ನಿ. ಕೆಳಗಡೆ QSR, ಫಸ್ಟ್ ಫ್ಲೋರಲ್ಲಿ ಸೀಟಿಂಗು, ಆಯಿತಾ, ಫೈನ್ ಡೈನಿಂಗು, ಆರಾಮಾಗಿ ಫ್ಯಾಮಿಲಿ ಬಂದು ಕೂತ್ಕೊಂಡು ತಿನ್ಬಹುದು. ಆ್ಯಂಡ್ ಇನ್ನೊಂದು ವಿಷಯ, ನೀವು ನನ್ನ ಚಾನೆಲ್ ನೋಡ್ಕೊಂಡು ಬಂದ್ರಿ ಅಂತ ಇಲ್ಲಿ ಹೇಳಿದ್ರೆ ಒಂದು ಸ್ಪೆಷಲ್ ಆಫರ್ ಇದೆ. ಅದು ಏನು ಮಾಡಬೇಕು ಎಲ್ಲ ಡೀಟೇಲ್ಸ್ನು ವಿಡಿಯೋನಲ್ಲಿ ಹೇಳ್ತಾ ಇರ್ತೀನಿ. ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ಆಫರ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ಗೆಟ್ ಇನ್. ಮೆನು ನೋಡ್ತಾ ಇದೆ, ಸಾಕಷ್ಟು ಆಪ್ಷನ್ಸ್ ಇದೆ. ಅಂದರೆ ಬ್ರೇಕ್ಫಾಸ್ಟ್ಗೆ ನಿಮಗೆ ಆಸ್ ಯೂಶುವಲ್ ಇಡ್ಲಿ, ವಡೆ, ದೋಸೆ ಆ ಥರದ್ದೆಲ್ಲ ಆಪ್ಷನ್ಸ್ ಇದೆ. ತಟ್ಟೆ ಇಡ್ಲಿ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಮಂಗಳೂರು ಬನ್ಸ್ ಸಿಗುತ್ತೆ ಇಲ್ಲಿ ಬ್ರೇಕ್ಫಾಸ್ಟಲ್ಲಿ. ದೋಸೆಗಳಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಶುರು ಆಗೋದು ಖಾಲಿ ದೋಸೆ, ಒಂದು ಪೀಸು 60 ರೂಪಾಯಿ ಅಂತಿದೆ. ಸೊ ಮಿನಿಮಮ್ 60 ರೂಪಾಯಿಂದ ಶುರುವಾದರೆ ದೋಸೆ, ಮ್ಯಾಕ್ಸಿಮಮ್ ಇಸ್ 120 ಅನ್ಸುತ್ತೆ. ಪಕ್ಕದಲ್ಲಿ ದೋಸೆ ಇದೆಯಾ ನೋಡ್ತೀನಿ. ಇಲ್ಲ, ಪಕ್ಕದಲ್ಲೂ ದೋಸೆ ಇದೆ. ಮ್ಯಾಕ್ಸಿಮಮ್ ಇಸ್ 170 ರವೆ ಆನಿಯನ್ ಮಸಾಲ ದೋಸೆ, ಅದು ಹೈಯೆಸ್ಟು. ಆ್ಯಂಡ್ ಇಡ್ಲಿ ಎಲ್ಲ ಯಾವ ರೇಂಜಲ್ಲಿದೆ? ಸಿಂಗಲ್ ಇಡ್ಲಿ 35, ಇಡ್ಲಿ 2 ಪೀಸು 60. ಬಹುಶಃ ಅಂದರೆ ಇದು ಫೈನ್ ಡೈನಿಂಗು. ನೀವು ಮೇಲ್ಗಡೆ ಆರಾಮಾಗಿ AC ಮೇಲೆ ಕೂತ್ಕೊಂಡು ತಿಂದರೆ, ಅಫ್ಕೋರ್ಸ್ ಕೆಳಗಡೆಗೂ ಮೇಲ್ಗಡೆಗೂ ಒಂಚೂರು ವ್ಯತ್ಯಾಸ ಇದ್ದೇ ಇರುತ್ತಲ್ವ ಪ್ರೈಸಲ್ಲಿ. ಸೊ ಈಗ ನಾವು ಬಂದಿರೋದು ಮಧ್ಯಾಹ್ನ ಆಗಿರೋದ್ರಿಂದ ನಾವು ಚೈನೀಸ್ ಸ್ಟಾರ್ಟರ್ ಹೇಳಿದ್ದೀವಿ. ಆ್ಯಕ್ಚುಲಿ ಇವಾಗ ಏನು ಹೇಳಿದ್ದೀವಿ ಅಂದರೆ ಕ್ರೀಮ್ ಆಫ್ ಬ್ರಾಕೊಲಿ ಹೇಳಿದ್ದೀನಿ, ವಿಚ್ ಇಸ್ 289 rupees. ಕ್ರೀಮ್ ಆಫ್ ಬ್ರಾಕೊಲಿ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಹಾಕಿದ್ದಾರೆ. ರಿಚ್ ವೆಲ್ವೆಟಿ ಕ್ರೀಮ್ ಆಫ್ ಬ್ರಾಕೊಲಿ ಸೂಪ್, ಕಂಫರ್ಟಿಂಗ್ ಕಲಿನರಿ ಡಿಲೈಟ್. ಓಕೆ, ಆ್ಯಂಡ್ ಸ್ಟಾರ್ಟರಲ್ಲಿ ಚೀಸಿ ಸಿಗಾರ್ಸ್ ಹೇಳಿದ್ದೀನಿ. ಚೀಸಿ ಸಿಗಾರ್ಸ್ ಚೆನ್ನಾಗಿರುತ್ತೆ, ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಚೀಸಿ ಸಿಗಾರ್ಸ್ ಹೇಳಿದ್ದೀನಿ, ಅದು ಬಂದು 329. ಬೆಲೆಗಳು ಸ್ವಲ್ಪ ನೋಡ್ತಾ ಇದ್ರೆ ಒಂಚೂರು ಹೈಯರ್ ಎಂಡಲ್ಲೇ ಇದೆ, ಬಟ್ ಕ್ವಾಲಿಟಿ ನೋಡುವ ಅಲ್ವಾ, ಕ್ವಾಲಿಟಿ ಮತ್ತು ಟೇಸ್ಟ್ ನೋಡೋಣ. ಫೈನ್, ಬಿಕಾಸ್ ಇಟ್ ಇಸ್ ಫೈನ್ ಡೈನಿಂಗ್. ಸೊ ಪ್ರೈಸ್ ಡೆಫಿನೆಟ್ಲಿ. ಆ್ಯಂಡ್ ಆರ್ ನಗರು ಸ್ಪೇಷಿಯಸ್ ಆಗಿದೆ. ಸೊ ಚೀಸಿ ಸಿಗಾರ್ಸ್ ಮತ್ತು ಕ್ರೀಮ್ ಆಫ್ ಬ್ರಾಕೊಲಿ ಹೇಳಿದ್ದೀನಿ. ಇಲ್ಲಿ ಇನ್ನೊಂದು ಸೂಪ್ ನನಗೆ ಐ ಕ್ಯಾಚಿ ಅನ್ನಿಸ್ತು, ಏನಂದರೆ ಬ್ಲ್ಯಾಕ್ ಚನ್ನಾ ಸೂಪ್ ಅಂತ. ಏನೂ ನೋಡಿಲ್ಲ ಆ್ಯಕ್ಚುಲಿ ನಾನು. ಬ್ಲ್ಯಾಕ್ ಚನ್ನಾ ಸೂಪು 299, ಬಟ್ ಅದು ಇವತ್ತು ಅವೈಲಬಲ್ ಇರಲಿಲ್ಲ, ಸೊ ತೊಗೊಳಕ್ಕಾಗಲಿಲ್ಲ ನಾನು. ಸೂಪ್ಸ್ಗೆ ಮತ್ತು ಮೀಲ್ಸ್ಗೆ ಎಲ್ಲ ಟೈಮಿಂಗ್ಸ್ ಇದೆ. 12 PM to 4 PM ಊಟ. ಸೌತ್ ಮೀಲ್ ಸಿಗುತ್ತೆ 199, ನಾರ್ತ್ ಮೀಲ್ ಸಿಗುತ್ತೆ 229, ವಿಚ್ ಇಸ್ ಗುಡ್. ಸೌತ್ ಮೀಲ್ಸಲ್ಲಿ 3 ಪೂರಿ ಬರುತ್ತಂತೆ, ಮಿಕ್ಕಿದೆಲ್ಲ ಗೊತ್ತೇ ಇದೆ ನಿಮಗೆ. ಅನ್ನ, ಸಾಂಬಾರು, ರಸಮು ಎಲ್ಲ, ಪಾಪಡು, ಪಲ್ಯ ಎಲ್ಲನೂ. ಸ್ವೀಟ್ ಹಾಕಿಲ್ಲ, ಸ್ವೀಟ್ ಇಲ್ಲ. ಸೊ ಪಾಯಸ ಹಾಕಿದ್ದಾರೆ. ಸೌತ್ ಮೀಲ್ಸ್ 199. ನಾರ್ತ್ ಮೀಲ್ಸ್ ಬಂದು 229 ನಿಮಗೆ 1 ಟೈಪ್ ಆಫ್ ಕರಿ, ದಾಲು, ಪುಲಾವು, ಕರ್ಡ್ ರೈಸು, 2 ಪೀಸ್ ರೋಟಿ, ಸ್ವೀಟ್ ಬರುತ್ತೆ, ಮತ್ತು ಒಂದು ಸಣ್ಣ ಕಪ್ ಸೂಪು ಮತ್ತು ಪಾಪಡ್ ಅಂತೆ.
ಇವರು ಇನ್ನೊಂದು ಏನಂದರೆ ಒಂದು ಸಜೆಸ್ಟ್ ಮಾಡಿದ್ದಾರೆ ವಿಚ್ ಇಸ್ ಗುಡ್. ಎಲ್ಲಾದ್ರಲ್ಲೂ ನೋಡಿ ಬೆಸ್ಟ್ ಸೆಲ್ಲರ್ ಯಾವ್ದು ಅಂತ ಹಾಕ್ಬಿಟ್ಟಿದ್ದಾರೆ. ಇಡ್ಲಿ ಸಾಂಬಾರು ಸೌತ್ ಇಂಡಿಯನ್ ತಿಂಡಿ ಬಂದಾಗ ಈ ಕಡೆ ನೋಡಿ. ಆಮೇಲೆ ಮಸಾಲ ದೋಸೆ ಅಂತೆ ಇಲ್ಲಿ ಬೆಸ್ಟ್ ಸೆಲ್ಲರ್ ಮಸಾಲ ದೋಸೆ. ಆಮೇಲೆ ಇನ್ನೊಂದೇನೋ ನೋಡಿದ್ನಲ್ಲ ಇಲ್ಲಿ ಸಿ ದಿಸ್ ಇಸ್ ಪನ್ನೀರ್ ಬಟರ್ ಮಸಾಲ ಬೆಸ್ಟ್ ಸೆಲ್ಲರ್. ಬೆಸ್ಟ್ ಸೆಲ್ಲರ್ಗಳೆಲ್ಲ ನಾರ್ಮಲ್ದೇ ಇದೆ ಅಂದರೆ ಐ ಕ್ಯಾಚಿ ಬೇರೆ ಬೇರೆ ಹೇಳೋದಲ್ಲ ನೋಡಿ. ದಾಲ್ ಮಖನಿ ಬೆಸ್ಟ್ ಸೆಲ್ಲರ್. ಓಕೆ, ಕ್ರೀಮ್ ಆಫ್ ಬ್ರಾಕೊಲಿ ಬೈಟು ಹೇಳಿದ್ದೀವಿ ನಾವು ಬಿಕಾಸ್ ಅರ್ಧ ಸಾಕು. ಫಸ್ಟು ಸೂಪೇ ಫುಲ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಸೊ ಕ್ರೀಮ್ ಆಫ್ ಬ್ರಾಕೊಲಿ ಅಂತ ಚೆನ್ನಾಗಿ ಕ್ರೀಮ್ ಹಾಕಿದ್ದಾರೆ. ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ನೋಡಿ, ಥಿಕ್ಕಾಗಿದೆ ಕನ್ಸಿಸ್ಟೆನ್ಸಿ. ಬ್ರಾಕೊಲಿ ಪೀಸಸ್ ಎಲ್ಲ ಮ್ಯಾಶ್ ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಮತ್ತು ಆ ಕ್ರೀಮ್ ಮಿಕ್ಸ್ ಮಾಡಿದ್ಮೇಲೆ ಕಲರ್ ಚೆನ್ನಾಗಾಯ್ತು. ಲಿಟ್ರಲಿ ಲೈಕ್ ಕ್ರೀಮ್ ಆಫ್ ಬ್ರಾಕೊಲಿ ಥರನೇ ಕಾಣಿಸ್ತಿದೆ ಇವಾಗ. ಮಧ್ಯ ವೈಟ್ ಪೀಸಸ್ ಏನು ಗಾರ್ಲಿಕ್ ಇರ್ಬೇಕು ಮೋಸ್ಟ್ಲಿ. ನೋಡೋಣ. ಚೆನ್ನಾಗಿದೆ. ಯೂಶಲಿ ಕ್ರೀಮ್ ಆಫ್ ಬ್ರಾಕೊಲಿ ಸ್ವಲ್ಪ ಸ್ವೀಟ್ ಮೇಲೆ ಬರುತ್ತೆ ಬಿಕಾಸ್ ಆಫ್ ದ ಕ್ರೀಮ್. ಸೊ ಇದು ಕೂಡ ಅಷ್ಟೇ ಒಂಚೂರು ಸ್ವೀಟ್ ಮೇಲಿದೆ. ಇಫ್ ಯು ಆರ್ ಅ ಪರ್ಸನ್ ಹೂ ಲೈಕ್ಸ್ ದ ಸೂಪ್ ಸ್ವೀಟ್ ಮೇಲೆ ಅಂದರೆ, ನನಗೆ ಪ್ರಶಾಂತ್ ಇಬ್ಬರಿಗೂ ತುಂಬ ಇಷ್ಟ ಕ್ರೀಮ್ ಆಫ್ ಬ್ರಾಕೊಲಿ ಸೂಪು. ಸೊ ಹಾಗಾಗಿ ತೊಗೊಂಡಿದ್ದೀವಿ. ಒಂಚೂರು ಸ್ವೀಟ್ ಮೇಲೆ ಬರುತ್ತೆ ಬಟ್ ತುಂಬ ಸೂದಿಂಗ್ ಆಗಿದೆ. ವೆರಿ ನೈಸ್. ಗಾರ್ಲಿಕ್ ಪೀಸಸ್ ಅಲ್ಲೊಂದು ಇಲ್ಲೊಂದು ಕ್ರಂಚಿಯಾಗಿ ಸಿಗ್ತಾ ಇದೆ. ತುಂಬ ಸೂದಿಂಗ್ ಆಗಿ ಅನ್ಸುತ್ತೆ ಕುಡಿತಾ ಇದ್ರೆ. ಆ್ಯಂಡ್ ಈ ವೆದರ್ಗೆ ಆ್ಯಪ್ಟ್ ಆಗಿದೆ. ನಮ್ಮ ಸ್ಟಾರ್ಟರ್ ಬಂತು ಚೀಸಿ ಸಿಗಾರ್ಸ್. ಹಾರ್ಟ್ ಬ್ರೇಕ್ ಮಾಡಿಬಿಟ್ರು. ಹಿಂಗೆ ನೋಡಿ ನನಗೆ ಹಾರ್ಟ್ ಮಾಡಿದ್ರು. ವೆರಿ ಗುಡ್. ಸ್ಯಾಲೆಡ್ ಒಂದ್ಸಲ ಸ್ಯಾಲೆಡ್. ಥ್ಯಾಂಕ್ಸ್. ಎರಡು ಥರದ್ದು ಡಿಪ್ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಮಯೋ, ಆಲಪೆನೋ ಮಯೋ ಇರಬಹುದು. ಕಲರ್ ಹಂಗೆ ಕಾಣಿಸ್ತದೆ. ಓರೇನೇ ದಿಜ್ಜಿ ಅಲ್ಲೇ ಇರಲಿ. ಅದು ಚೀಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಒಂದು ತಿನ್ ಲೇಯರ್ ಇದೆ. ಪ್ರಾಬಬ್ಲಿ ಬ್ರೆಡ್ ಲೇಯರ್ ಇದು. ಬ್ರೆಡ್ ಒಳಗೆ ಮಾಡಿರೋ ಅಂಥದ್ದು. ಚೆನ್ನಾಗಂತೂ ಕಾಣಿಸ್ತದೆ. ಸೂಪರ್. ಚೀಸ್ ಫುಲ್ ಆಗುತ್ತಾ ನೋಡಿ. ಚೀಸ್ ಫುಲ್ ನೋಡಬೇಕು ಅಂದರೆ ನಾನು ಕೈಯಲ್ಲೇ ತಿನ್ನಬೇಕು. ಹಾಂ, ಫುಲ್ ಆಗಲಿಲ್ಲ ಬಟ್ ಫುಲ್ ಆಯಿತು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ವೆರಿ ಗುಡ್. ಖಾರವಾಗೆ ಚೆನ್ನಾಗಿದೆ. ಮಿಕ್ಕಿದ್ದು ರಿವ್ಯೂ ರೂಪ ಪ್ರಭಾಕರ್ ಕೊಡ್ತಾರೆ. ನಾನು ನೀಟಾಗಿ ತಿಂತೀನಿ. ಇಲ್ಲ, ಕಟ್ ಮಾಡ್ತಾ ಇದ್ದಾಗ ಸಿಗ್ತಾ ಇದೆ ಫುಲ್ಲು. ಒಂದು ಕ್ಯೂಬ್ ಚೀಸ್ ಇಟ್ಬಿಟ್ಟಿದ್ದಾರೆ ಬ್ರೆಡ್ ಒಳಗೆ. ಹೌದಾ? ಅದಕ್ಕೆ ಚೀಸಿ ಸಿಗಾರ್ಸ್. ಹೌದು, ಚೆನ್ನಾಗಿದೆ. ಚೀಸಿ ಸಿಗಾರಲ್ಲಿ 3 ಹೃದಯ ಬಂದಿತ್ತು. ಅಂದರೆ ಆ್ಯಕ್ಚುಲಿ 6 ಪೀಸು. ಈ ಥರ 6 ಪೀಸ್ ಬಂದಿತ್ತು. ಜೊತೆಯಲ್ಲಿ 2 ಡಿಪ್ ಕೊಟ್ಟಿದ್ದಾರೆ. ಒಂದಿಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಇಲ್ಲಿ ಹಾಕ್ಕೊಂಡಿಲ್ಲ. ಇದೇನು ಅಂತ ನೋಡೋಣ. ಇದೊಂಥರ ದೇಸಿ ಇದ್ರ ಥರ ಕಾಣಿಸ್ತಿದೆ. ಚೈನೀಸ್ ಇದು ಗೊತ್ತಿಲ್ಲ ನೋಡಿ. ಗಾರ್ಲಿಕ್ಕು, ಮಂಚೂರಿಯನ್ ಸಾಸ್ ಥರ ಕಾಣಿಸ್ತಿದೆ. ಎಕ್ಸಾಕ್ಟ್ಲಿ. ಆನಿಯನ್ ಎಲ್ಲ ಇದೆ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತದೆ. ಹೌದು, ಮಂಚೂರಿ ಸಾಸ್ ಬರುತ್ತಲ್ಲ ಆ ಥರ ಇದೆ. ಇಂಟ್ರೆಸ್ಟಿಂಗ್. ಅಂದರೆ ಇದಕ್ಕೆ ಅದು ಕಾಂಬಿನೇಷನ್ ಅಂತಾನೆ. ನೀರು ಕುಡಿದ್ಬಿಡ್ತೀನಿ. ಅವಳು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂದರೆ ಇದಕ್ಕೆ ಅದು ಕಾಂಬಿನೇಷನ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್. ಸೊ ಹಾಗಾಗಿ ಅದೇ ಕಾಂಬಿನೇಷನ್ ಟ್ರೈ ಮಾಡಬೇಕು. ಆದರೆ ಫಸ್ಟ್ ಬರೀ ತಿಂತೀನಿ, ಆಮೇಲೆ ಕಾಂಬಿನೇಷನ್ ಟ್ರೈ ಮಾಡ್ತೀನಿ. ನೀಟಾಗಿ ಮೇಲ್ಗಡೆ ಕ್ರಿಸ್ಪಿ ಲೇಯರ್ ಅದೇ. ಒಳಗಡೆ ಬರೀ ಚೀಸ್ ಸ್ಟಫಿಂಗ್ ಕಾಣಿಸ್ತಾ ಇದೆ ನನಗೆ. ಚೀಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಥರ. ಸೊ ಇನ್ನೇನು ವೆಜೀಸ್ ಇದೆಯೋ ಅಲ್ಲೋ ಗೊತ್ತಿಲ್ಲ ಒಳಗಡೆ. ವೆರಿ ನೈಸ್. ತುಂಬ ಮೈಲ್ಡ್ ಆಗಿದೆ ಬಟ್ ಫ್ಲೇವರ್ಫುಲ್ ಆಗಿದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ಚೀಸ್ ಇಷ್ಟಪಡೋ ಮಕ್ಕಳು ಸಕ್ಕತ್ತಾಗಿ ಇಷ್ಟಪಡ್ತಾರೆ. ಸೊ
ಸೊ ಇದು ಮೈಲ್ಡ್ ಆಗಿದೆ ಅಂತ ಬಹುಶಃ ಇವರು ಮಂಚೂರಿ ಗ್ರೇವಿನ ಕಾಂಬಿನೇಷನ್ ಆಗಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಬಟ್ ನೋಡೋಣ, ನಾನು ಯಾವತ್ತೂ ಅಂದರೆ ಈ ಥರದ ಸ್ಟಾರ್ಟರ್ಸ್ಗೆ ಈ ಒಂದು ಕಾಂಬಿನೇಷನ್ ತಗೊಂಡಿಲ್ಲ. ಸೊ ನೋಡೋಣ. ಇಂಟ್ರೆಸ್ಟಿಂಗ್ ಅಂತ ಹೇಳಿದ ಹಾಗೇನೆ ತಿಂದ್ರೂ ಹಾಗೆ ಅನ್ಸೋದು, ಒಂಥರ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ. ಬಟ್ ಐ ಥಿಂಕ್ ಇದು ತುಂಬ ಓವರ್ ಪವರ್ ಮಾಡ್ಬಿಡುತ್ತೆ ಇದನ್ನು. ಅಂದರೆ ತುಂಬ ಚೆನ್ನಾಗಿದೆ ಅದು. ಬಟ್ ಈ ಚೀಸು ಇದ್ರದ್ದೆಲ್ಲ ಏನು ಮೈಲ್ಡ್ನೆಸ್ ಇದೆಲ್ಲ ಅದು ಡಾಮಿನೇಟ್ ಮಾಡ್ಬಿಡುತ್ತೆ. ಬಟ್ ದಿಸ್ ಇಸ್ ವೆರಿ ನೈಸ್. ನಮಸ್ತೆ. ನಮಸ್ತೆ. ಹಾಯ್ ಮ್ಯಾಮ್. ನಿಮ್ಮ ಹೆಸರು? ಅಮಿತ್ ಮ್ಯಾಮ್. ಅಮಿತ್. ಅಮಿತ್ ಬೆಂಗಳೂರು ಅವರೇನಾ ಅಥವಾ ಬೇರೆ ಅವರು? ಬೆಂಗಳೂರೇನಾ? ವೆರಿ ನೈಸ್. ಸೊ ಅಮಿತ್, ಈ ಅನಂತ ಸ್ಟಾರ್ಟ್ ಆಗಿ ಇವಾಗ ಎಷ್ಟು ಇದಾಯ್ತು? ನಮ್ದು 2 years ಆಯ್ತು ಅನಂತ ಓಪನ್ ಆಗಿ. ಒಂದು 3 ಬ್ರಾಂಚಸ್ ಇದೆ. ಜಯನಗರ್ ಇದೆ, ಆರ್ಟಿ ಸರ್ಕಲ್ ಇದೆ, ಆರ್ ನಗರ್. ಓ, ಆರ್ಟಿ ಸರ್ಕಲ್ ಗೊತ್ತಿರಲಿಲ್ಲ ನನಗೆ, ಜಯನಗರ್ ಗೊತ್ತಿತ್ತು. ಓಕೆ. ಇಲ್ಲಿ ಬಂದು 1 month ಆಯ್ತು ಓಪನ್ ಆಗಿ. ಇದು ಒಂದು ತಿಂಗಳಷ್ಟೇ. ಜಯನಗರ್ 2 years ಆಯ್ತು, ಆರ್ಟಿ ನಗರ್ 1 year ಆಯ್ತು. ಓಕೆ, ಇದು ಬರೀ ಇನ್ನು ಹೊಸದು. ಸೊ ಇದಿನ್ನು ಒಂದೇ ತಿಂಗಳಾಗಿದೆ ಆರ್ ನಗರ್ದು ನೋಡಿ. ಸೊ ಟೈಮಿಂಗ್ಸ್ ಏನು? ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ಸೆಕ್ಷನ್ ಇರುತ್ತೆ, 6 to 12 ಇರುತ್ತೆ. ಸರ್ವಿಸ್ ಓಪನ್ ಆಗೋದು ನಾರ್ಮಲ್ ಡೇಸ್ ಅಲ್ಲಿ 11 o'clock. ಸಾಟರ್ಡೆ ಸಂಡೇ ಬಂದು 8 o'clock ಓಪನ್ ಆಗುತ್ತೆ ಸರ್ವಿಸ್ ಸೆಕ್ಷನ್. ಓಕೆ. ಸಾಮಾನ್ಯ ವೀಕ್ ಡೇಸ್ ಅಲ್ಲಾದ್ರೆ ಬ್ರೇಕ್ಫಾಸ್ಟ್ ಗೆ ಸರ್ವಿಸ್ ಇಲ್ಲ. 11 o'clock ಓಪನ್ ಆಗುತ್ತೆ. ನಾರ್ಮಲ್ ಸಾಟರ್ಡೆ ಸಂಡೇ ಮಾತ್ರ 8 o'clock ಓಪನ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಬ್ರೇಕ್ಫಾಸ್ಟ್, ಆಮೇಲೆ ಲಂಚ್ ಶುರು ಆಗುತ್ತೆ. 12 to 4 ಲಂಚ್ ಇರುತ್ತೆ. ಮತ್ತು 4 to 7 ದೋಸಾ ಇಡ್ಲಿ, ಚೈನೀಸ್ ಸೆಕ್ಷನ್ ಇರುತ್ತೆ. ಮತ್ತು 7 to 11 ಬಂದು ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ, ಆಲ್ ಐಟಮ್ಸ್ ಆರ್ ಅವೈಲೇಬಲ್. ಸೌತ್ ಇಂಡಿಯನ್ 9 o'clock ಕ್ಲೋಸ್ ಆಗುತ್ತೆ. ಸೌತ್ ಇಂಡಿಯನ್ 9 ಗಂಟೆ ಕ್ಲೋಸ್ ಆಗುತ್ತೆ. ಓಕೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ತೆಗೆದಿರುತ್ತೆ. ರಜಾ ಯಾವತ್ತಾದ್ರೂ ಇದೆಯಾ ಮೆತ್? ಇಲ್ಲ, ಅವೈಲೇಬಲ್ ಎವ್ರಿ ಡೇ. ಓಕೆ. ಸೊ ವಾರದ ಎಲ್ಲಾ 7 ದಿನ ತೆಗೆದಿರುತ್ತೆ, ಬೆಳಗ್ಗೆ 6 ರಿಂದ 11. ಅಂಡ್ ಬ್ರೇಕ್ಫಾಸ್ಟ್, ಲಂಚು, ಚೈನೀಸು ಇದ್ರದ್ದೆಲ್ಲ ಟೈಮಿಂಗ್ಸ್ ಕೇಳಿಸ್ಕೊಂಡ್ರಿ. ಚಾಟ್ ಇನ್ನೂ ಶುರುವಾಗಿಲ್ಲ. ಚಾಟ್ ಸೆಕ್ಷನ್ ಇನ್ನೂ ಶುರುವಾಗಿಲ್ಲ, 15 days ಓಪನ್ ಆಗಿದೆ. ಆಮೇಲೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಇನ್ನು ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಅಲ್ವಾ? 1 month ಆಗಿದೆ ಅಷ್ಟೇ. ಸೊ ಈಗ ಜನ ಬರ್ತಿರೋರಲ್ಲಿ ನಿಮಗೆ ತುಂಬಾ ಜನ ಇಷ್ಟಪಟ್ಟು ಏನ್ ತಗೊಳ್ತಿದ್ದಾರೆ ಅಂತ ಅನ್ಸುತ್ತೆ? ಜಾಸ್ತಿ ಸೇಲ್ ಆಗುವಂಥದ್ದು ನಾರ್ತ್ ಇಂಡಿಯನ್ ಚೈನೀಸ್ ಸೆಕ್ಷನ್, ತಂದೂರಿ. ಪ್ರೆಸೆಂಟ್ ಬೆಸ್ಟ್ ಸೇಲ್ ಬಂದ್ಬಿಟ್ಟು ನಮ್ದು ಪನ್ನೀರ್ ಟಿಕ್ಕಾ, ಶೋಲೆ ಪನ್ನೀರ್, ಚೀಸ್ ಸಿಗರ್, ಸುಲ್ಟಿ ಪನ್ನೀರ್ ಬಾಮ್. ಸೂಪ್ ಸೆಕ್ಷನ್ ಬಂದು ಕ್ರೀಮ್ ಆಫ್ ಬ್ರೋಕಾಲಿ, ಮ್ಯಾಂಚೋ ಸೂಪ್. ಸ್ಪೆಷಲ್ ಬೇಸಿಸ್ ಅಲ್ಲಿ ಬೇಕು ಅಂತಂದ್ರೆ ಏಷ್ಯನ್ ಬಂಡ್ ಗಾರ್ಲಿಕ್ ಸೂಪ್ ಇದೆ ಸ್ಪೆಷಲಿ. ನಾರ್ತ್ ಇಂಡಿಯನ್ ಬಂದು ಪ್ಲಾಟರ್ ಸೆಕ್ಷನ್ ಇದೆ ನಮ್ದು. 3 types ಆಫ್ ವೆರೈಟೀಸ್ ಗ್ರೇವಿ ಬರುತ್ತೆ, ವೆರೈಟೀಸ್ ಆಫ್ ಲಚ್ಚ ಪರೋಟ ಬರುತ್ತೆ. ಅದು ವಿತ್ ಒಂದು ಪ್ಲಾಟರಲ್ಲೇ ಬರುತ್ತೆ ನಿಮಗೆ 3 ವೆರೈಟೀಸ್. ಮತ್ತು ತಂದೂರಿ ಸೆಕ್ಷನ್ ಬಂದರೆ ಪ್ಲಾಟರ್ ಸಿಗುತ್ತೆ, 5 types ಆಫ್ ವೆರೈಟೀಸ್ ಸಿಗುತ್ತೆ. ಪರ್ ಐಟಮ್ 3 pieces ಸಿಗುತ್ತೆ. ಅದರಲ್ಲೇ ಪನ್ನೀರ್ ಟಿಕ್ಕಾ ಬರುತ್ತೆ, ಬ್ರೋಕಾಲಿ ಬರುತ್ತೆ, ಪಾಡಿ ಬ್ರೋಕಾಲಿ ಬರುತ್ತೆ, ಅರಬರ ಕಬಾಬ್ ಬರುತ್ತೆ, ಬುರುಸಿ ಕಬಾಬ್ ಬರುತ್ತೆ, ಬೆಸ್ಸಿ ಕಬಾಬ್ ಬರುತ್ತೆ. ಅದರಲ್ಲೇ ಪನ್ನೀರ್ ಟಿಕ್ಕಾದ 2 types ಆಫ್ ವೆರೈಟೀಸ್ನೂ ಸಿಗುತ್ತೆ. ನೆಗರಲ್ ಪನ್ನೀರ್ ಟಿಕ್ಕಾ ಸಿಗುತ್ತೆ, ಅದ್ರಲ್ಲಿ ಬಂದ್ಬಿಟ್ಟು ಇನ್ನೊಂದು ಬಂದು ಅರಿಯಲ್ಲಿ ಪನ್ನೀರ್ ಟಿಕ್ಕಾ ಸಿಗುತ್ತೆ. ಸೊ ತಂದೂರಿನೂ ಪ್ಲಾಟರ್ ಇದೆ. ತಂದೂರಿ ಪ್ಲಾಟರ್ ಇದೆ. ವೆರೈಟೀಸ್ ಫ್ಯಾಮಿಲಿ ಬಂದ್ರೆ ಪ್ಲಾಟರ್ ಸೆಕ್ಷನ್. ಅಂಡ್ ಫ್ಯಾಮಿಲಿ ಬಂದ್ರೆ ಕೂತ್ಕೊಂಡು ತಿನ್ನೋದಕ್ಕೂ ಆರಾಮಾಗಿದೆ. ಪಾರ್ಟಿ ಅವೈಲೇಬಲ್ ಇದೆ, ಫ್ಯಾಮಿಲಿ ಸೆಕ್ಷನ್ ಅವೈಲೇಬಲ್ ಇದೆ. ಓಕೆ. ಪಾರ್ಟಿ ಹಾಲ್ ಅಂತ ಏನಿಲ್ಲ ಅಲ್ಲ ಇಲ್ಲಿ? ಪಾರ್ಟಿ ಹಾಲ್ ಇಲ್ಲ. ನೈಸ್, ವೆರಿ ನೈಸ್. ಸೊ ಅಮಿತ್, ನೀವು ಜಯನಗರ್ ಅಲ್ಲಿ ವರ್ಕ್ ಮಾಡ್ತಿದ್ರಾ? ಇದಕ್ಕೆ ಮುಂಚೆನೂ ಹೋಟೆಲ್ ಇಂಡಸ್ಟ್ರಿ ಇದ್ರ ಅಮಿತ್ ನೀವು? ಹೌದಾ? 7 year ಎಕ್ಸ್ಪೀರಿಯನ್ಸ್. ಹೌದಾ? ಜಯನಗರ್ ಓಪನಿಂಗ್ ಇಂದನೂ ಇದೆ. ಟೋಟಲ್ 2 years ಆಯ್ತು ಓಪನ್ ಆಗಿ, ಸ್ಟಾರ್ಟಿಂಗ್ ಇಂದನೂ ಇದೆ ಜಯನಗರ್. ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಅಮಿತ್, ಥ್ಯಾಂಕ್ ಯು. ತಂದೂರಿ ಪನ್ನೀರ್ ಟಿಕ್ಕಾ 1 2 3 4 5 6 ಪೀಸಸ್ ಬಂದಿದೆ. 2 pieces ಪ್ಲೀಸ್, ವಿತ್ ವೆಜ್ಜೀಸ್. ಹಾಂ ಹಾಂ. ಥ್ಯಾಂಕ್ ಯು. ಸೊ ತಂದೂರಿ ಪನ್ನೀರ್ ಟಿಕ್ಕಾ ಜೊತೆ ಮಿಂಟ್ ಸಾಸ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಮಿಂಟ್ ಮೈ ಇರಬೇಕಿದು, ಅಥವಾ ಹಂಕಟ್ ಜೊತೆ ಮಿಂಟ್ ಮಿಕ್ಸ್ ಮಾಡಿರ್ಬೋದು. ಇದನ್ನ ಲಚ್ಚ ಆನಿಯನ್ ಅಂತಾರೆ. ಈರುಳ್ಳಿಗೆ ಚೆನ್ನಾಗಿ ಸ್ವಲ್ಪ ಉಪ್ಪು, ಖಾರ, ನಿಂಬೆ ಹಣ್ಣೆಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿರ್ತಾರೆ. ಇಟ್ ವಿಲ್ ಬಿ ವೆರಿ ನೈಸ್. ಇದು ನಿಮಗೆ RR ನಗರ್, ರಾಜರಾಜೇಶ್ವರಿ ನಗರ್. ಅಂದರೆ ನೀವು ಫ್ರಮ್ ಉತ್ರಳ್ಳಿಯಿಂದ ಟುವರ್ಡ್ಸ್ ಆರ್ಚ್ ಕಡೆಗೆ ಹೋಗ್ತಾ ಇರ್ತೀರಲ್ಲ, ಮೇನ್ ಡಬಲ್ ರೋಡ್, 80 feet 100 feet ಏನಂತಾರೆ ಅದನ್ನು? 80 feet ಡಬಲ್ ರೋಡ್ ಏನಿದೆ, ಗ್ಲೆನ್ಸು, ಕಾಂತಿ ಸ್ವೀಟ್ಸು ಎಲ್ಲ ಏನಿದೆ, ಮೇನ್ ಆ ಡಬಲ್ ರೋಡಲ್ಲಿ ಸೀದಾ ಹಾಗೆ ಬರ್ತಾ ಇದ್ರೆ ಟುವರ್ಡ್ಸ್ ಆರ್ಚ್ ಕಡೆಗೆ ಹೋಗ್ತಾ ಇದ್ರೆ ಅಪ್ ಹತ್ತಿದ ತಕ್ಷಣ ಒಂದು ಜಂಕ್ಷನ್ ಸಿಗುತ್ತೆ, ಅಲ್ಲೇ ಎದುರುಗಡೆ ಕಾಣಿಸುತ್ತೆ. ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಸಿಂಪಲ್, ಕರೆಕ್ಟ್. ಗೂಗಲ್ ಮ್ಯಾಪಲ್ಲಿ ಅನಂತ RR ನಗರ್ ಅಂತ ಹಾಕ್ಕೊಂಡ್ರೆ ಇಲ್ಲಿಗೆ ಬರ್ತೀರಾ. ಯಾಕಂದರೆ ಇವರು 2 ಇದೆ, ಒಂದು ಜಯನಗರಲ್ಲಿದೆ. ಸೊ ಅನಂತ RR ನಗರ್ ಅಂತ ಸ್ಪೆಸಿಫಿಕ್ ಆಗಿ ಹಾಕ್ಕೊಂಡ್ರೆ ಇಲ್ಲಿ ತನಕ ನೀಟಾಗಿ ಬರ್ತೀರಾ. ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ.
ವಿಶಾಲವಾಗಿದೆ ರೋಡು. ಸೊ 4 ವೀಲರು 2 ವೀಲರು ಎಲ್ಲ ಆರಾಮಾಗಿ ಪಾರ್ಕ್ ಮಾಡ್ಬೋದು. ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಪಾರ್ಕಿಂಗ್ ಸಮಸ್ಯೆ ಇಲ್ಲ. ಎನಿವೆ, ಈಗ ತಂದೂರಿ ಪನ್ನೀರ್ ಟಿಕ್ಕ. ನೈಸ್. ಕ್ಯಾಪ್ಸಿಕಮ್ಮೇ ಫಸ್ಟ್ ತಿಂತಾ ಇದ್ದೀನಿ ನಾನು. ಕ್ಯಾಪ್ಸಿಕಮ್ ಅನ್ಸುತ್ತಲ್ಲ ಇದು? ಕ್ಯಾಪ್ಸಿಕಮ್ ಟೊಮೆಟೊನಾ? ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಅಲ್ಲ, ಟೊಮೆಟೊ. ಹೌದಾ? ನಂಗೆ ಡೌಟ್ ಬಂದಿದ್ದು ಅದ್ರ ಸ್ಕಿನ್ ನೋಡಿ. ಓಕೆ. ಬಟ್ ಚೆನ್ನಾಗಿ ತಂದೂರಾಗಿದೆ ಅದು. ಸೊ ಪನ್ನೀರ್ ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಟೆಸ್ಟ್ ನಡೀತಾ ಇದೆ ಇಲ್ಲಿ. ಸಾಫ್ಟ್ ಆಗಿದೆ. ಹಿಂಗಂದ್ರೆ ಗೊತ್ತು ನೋಡಿ. ನೈಸ್, ಸಾಫ್ಟ್ ಆಗಿದೆ ಪನ್ನೀರು. ನನ್ನ ಮ್ಯಾರಿನೇಷನು ಇದರಲ್ಲೇ ಗೊತ್ತಾಗೋಯ್ತು ನನಗೆ. ಟೊಮೆಟೊಗೆ ಹತ್ತಿತ್ತು ಚೆನ್ನಾಗಿ. ಮ್ಯಾರಿನೇಷನು ಸಖತ್ತು ಏನೋ ತುಂಬ ಮೈಲ್ಡಾಗಿ ಏನಿಲ್ಲ, ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿದೆ. ಸೊ ವಿತ್ ಡಿಪ್. ನೈಸ್, ತುಂಬ ಚೆನ್ನಾಗಿದೆ. 6 ಪೀಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಓಪನ್ ಆಗಿ ಇನ್ನೂ 20 ಡೇಸ್ ಆಗಿದೆ. ಹೌದು, ಇದು ಶುರುವಾಗಿ ಇನ್ನೂ 20 ದಿನ ಆಗಿದೆ. ಸೊ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಚಾಟ್ಸ್ ಯಾವುದು ಅವೈಲಬಲ್ ಇಲ್ಲ ಅದಕ್ಕೆ. ಸೊ ಚಾಟ್ಸ್ ಮೇ ಬಿ ಇನ್ ನಿಯರ್ ಫ್ಯೂಚರ್ ಸ್ಟಾರ್ಟ್ ಆಗುತ್ತೆ. ಬಟ್ ಸದ್ಯಕ್ಕೆ ಚಾಟ್ಸ್ ಅಂತೂ ಇನ್ನೂ ಅವೈಲಬಲ್ ಇಲ್ಲ. ಮಿಕ್ಕಿದ ಬ್ರೇಕ್ಫಾಸ್ಟ್ ಐಟಮ್ಸು ಮತ್ತು ಚೈನೀಸು ಇದೆಲ್ಲ ಅವೈಲಬಲ್ ಇದೆ. ನಾರ್ತ್ ಇಂಡಿಯನು ಇದೆಲ್ಲ ಅವೈಲಬಲ್ ಇದೆ. ಚಾಟ್ಸ್ ಕೌಂಟರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆಂಬಿಯನ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಸೀಟಿಂಗ್ ಚೆನ್ನಾಗಿದೆಲ್ಲ. ಇವ್ರ ಚೇರ್ಸು ಮತ್ತು ಎಸ್ಟ್ರಿಕ್ಸ್ ಎಲ್ಲ ಇಟ್ಸ್ ವೆರಿ ನೈಸ್. ಇಂಟೀರಿಯರು ತುಂಬ ಗಾಡಿಯಾಗಿಲ್ಲ, ಪ್ಲೆಸೆಂಟಾಗಿ ಚೆನ್ನಾಗಿ ಅನ್ಸುತ್ತೆ. ಓಕೆ, ಸೂಪು ಸ್ಟಾರ್ಟರ್ಸ್ ಆಯಿತು, ಸಖತ್ತಾಗಿತ್ತು. ಈಗ ಮೈನ್ ಕೋರ್ಸಿಗೆ ವೆಯ್ಟಿಂಗು. ನೋಡಿ, ಇನ್ನೊಂದು ಏನಂತ ಹೇಳಿದ್ರೆ, ನೀವು ಈ RR ನಗರ್ ಅನಂತಕ್ಕೆ ಬಂದಾಗ ನೀವು ನನ್ನ ಚಾನಲ್ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ತೋರಿಸಿದ್ರೆ ನಿಮಗೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಮ ಬಿಲ್ಲಲ್ಲಿ 5% ಡಿಸ್ಕೌಂಟ್ ಬೇಕು ಅನ್ನೋಂಗಿತ್ತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಬೇಕು. ನನ್ನ ಚಾನಲ್ ನೋಡ್ಕೊಂಡು ಇಲ್ಲಿಗೆ ಬಂದೆ ಅಂತ ನೀವು ಮಿಸ್ ಮಾಡದೆ ಹೇಳಬೇಕು. ಓಕೆ, ಹೆಂಗೆ ಆಫರು ಸೂಪರ್ ಅಲ್ವಾ? ಓಕೆ, ಲಚ್ಚಾ ಪರಾಠ ಪ್ಲ್ಯಾಟರ್ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಸೊ ಡಿಫ್ರೆಂಟಾಗಿ ಆರ್ಡರ್ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಅನಿಸ್ತು. ಯಾಕಂದರೆ ನೋಡಿ, 3 ಮಿನಿ ಪರಾಠಾಸ್ ಬಂದಿದೆ, ಜೊತೆಯಲ್ಲಿ 3 ಡಿಫ್ರೆಂಟ್ ಕರಿಗಳು ಬಂದಿದೆ. ಆ್ಯಂಡ್ ಅದೂ ಮಿನಿ ಪೋರ್ಷನ್ಸ್, ವಿಚ್ ಇಸ್ ಗುಡ್ ಅನ್ಸುತ್ತೆ. ಸೊ ಇದು ಹರಿಯಾಲಿ ಲಚ್ಚಾ ಪರಾಠ, ಇದು ಪ್ಲೇನ್ ಲಚ್ಚಾ ಪರಾಠ, ಇದು ಲಾಲ್ ಮಿರ್ಚ್ ಲಚ್ಚಾ ಪರಾಠ. ಓಕೆ, ಕರಿಗಳು ಏನೇನಂತ ಗೊತ್ತಿಲ್ಲ. ಇದಂತೂ ದಾಲ್ ಮಖನಿ ಥರ ಕಾಣಿಸ್ತಾ ಇದೆ. ಓಕೆ, ಲೆಟ್ಸ್ ಸಿ. ಆ್ಯಂಡ್ ಇದು ಬಂದು 379, 379. ಐ ಥಿಂಕ್ ಇಟ್ಸ್ ಎ ಗುಡ್. ಇಲ್ಲ ಅಂದ್ರೆ 3 ಪರಾಠ ಮತ್ತು 3 ಸಬ್ಜಿ ಬಂದ್ಬಿಡತ್ತಲ್ವಾ. ಸೊ ಇಟ್ ಇಸ್ ಗುಡ್. ಜೊತೆನಲ್ಲಿ 2 ಸೌತೆಕಾಯಿ, 2 ಈರುಳ್ಳಿ ಕೊಟ್ಟಿದ್ದಾರೆ. ಜೊತೆನಲ್ಲಿ ಈ ಈರುಳ್ಳಿನೂ ಕೊಟ್ಟಿದ್ದಾರೆ. ಇದನ್ನು ನಾವು ಏನಾದರೂ ಒಂದು ನನ್ನ ಹೆಸರು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈರುಳ್ಳಿಗೆ ಏನು ಇಡ್ಬೋದು ಇದಕ್ಕೆ? ಈರುಳ್ಳಿ ಉಪ್ಪಿನಕಾಯಿ. ಈರುಳ್ಳಿ ಉಪ್ಪಿನಕಾಯಿ ಅಂತ. ಓಕೆ ಓಕೆ, ಪ್ರಶಾಂತ್ ಅವರ ಈರುಳ್ಳಿ ಉಪ್ಪಿನಕಾಯಿ ಜೊತೆಲಿ ಕೊಟ್ಟಿದ್ದಾರೆ. ಫಸ್ಟು ಹರಿಯಾಲಿ ಲಚ್ಚಾ ಪರಾಠ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಸಾಫ್ಟಾಗಿ ನೋಡಿ. ಇಲ್ಲಿ ಫುಲ್ಲು ಹಿಂಗೆ ನೋಡಿ ನೀಟಾಗಿ ರೋಲ್ ಮಾಡ್ಬೋದು. ನೈಸ್. ಅಂದ್ರೆ ಏನಿದು ರೋಟಿಗಳು ಮಾಡ್ಬಿಟ್ಟು ತಂದೂರ್ ರೋಟಿ ಮಾಡಿ ಅದ್ರ ಮೇಲೆ ತಂದೂರ್ ರೋಟಿನೇ ಇದು, ತಂದೂರಿನೇ ಇದು. ತಂದೂರ್ ಪ್ಲಾಟರ್ ಅನ್ಬೋದು, ಬಟ್ ಪರಾಠ ಅಷ್ಟೇ. ಸೊ ಪ್ಲೇನ್ ಹರಿಯಾಲಿ ಪರಾಠ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಟರ್ ಹಾಕಿ ಕೊಟ್ಟಿದ್ದಾರೆ. ಎಳಿತಾ ಇಲ್ಲ, ಬಟರ್ ಹಾಕ್ತಾ ಇದ್ದಾರಾ? ಈ ಥರದೆಲ್ಲ ಅವರೇ ಡೈಲಾಗ್ ಹೇಳಕ್ಕೆ ಸಾಧ್ಯ. ಚೆನ್ನಾಗಿದೆ. ಏನಂದರೆ ಈ ರೋಟಿ ಎಲ್ಲ ಆ್ಯಕ್ಚುಲಿ ರೋಟಿ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ರೋಟಿ ಬಂದು ಗೋಧಿಯಲ್ಲಿ ಮಾಡೋದು. ಅದೇ ನೀವು ನಾನ್ ತೊಗೊಂಡ್ರೆ ನಾನಾ ಅಂತ ಇದ್ದೀನಿ, ನಾನ್ ಇಸ್ ಮೈದಾ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಅದು ಹಿಂಗೆ ಎಳಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಟೆಕ್ಸ್ಚರು ಕನ್ಸಿಸ್ಟೆನ್ಸಿ ಎಲ್ಲ ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ತುಂಬ ಥಿಕ್ಕಾಗೂ ಇಲ್ಲ, ಥಿನ್ನಾಗೂ ಇಲ್ಲ. ನೀಟಾಗಿ ರೋಲ್ ಮಾಡಿದ್ದಾರೆ. ಲೇಯರ್ ಅಂದರೆ ಪದ್ರ ಕೂಡ ನೀಟಾಗಿ ಬರ್ತಿದೆ. ಸಬ್ಜಿ ಯಾವ ಟ್ರೈ ಮಾಡಿ. ನನ್ನ ಫೇವ್ರೇಟ್ ದಾಲ್ ಮಖನಿ. ಆಹಾ, ಇದ್ರೊಳಗೆ ನೋಡಿ ಚೆನ್ನಾಗಿ ಬೆಣ್ಣೆ ಕ್ರೀಮು ಹಾಕಿ ಕೊಟ್ಟಿರೋರು. ಓಹೋ,
ದಾಲ್ ಮಖನಿ ತುಂಬ ಇಷ್ಟ ಆ್ಯಕ್ಚುಲಿ. ದಾಲ್ ಮಖನಿ ಇಸ್ ಟೂ ಗುಡ್. ತುಂಬ ಚೆನ್ನಾಗಿದೆ. ಲಾಲ್ ಮಿರ್ಚ್ ಅಂತಲೇ ಹೆಸರೇ ಹೇಳೋಂಗೆ ಅಚ್ಚ ಖಾರದ ಪುಡಿ ಅಲ್ವಾ, ಅಚ್ಚ ಖಾರದ ಪುಡಿ ಮೇಲೆ ಹಾಕಿದ್ದಾರೆ. ಇದೇನಿದು? ಮಿಕ್ಸ್ ವೆಜ್ ಕರಿ ಇದು. ಮಿಕ್ಸ್ ವೆಜ್ ಅಂದಮೇಲೆ ಎಲ್ಲ ವೆಜಿಟೇಬಲ್ಸು ಇದೆ, ಬಟಾಣಿ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಆ್ಯಂಡ್ ಇದು ಗ್ರೀನ್ ಬೇಸು, ಅಂದರೆ ಕರಿ ಏನಿದೆ ಗ್ರೀನ್ ಬೇಸು. ತುಂಬ ಚೆನ್ನಾಗಿದೆ ಗ್ರೇವಿ, ತುಂಬ ಚೆನ್ನಾಗಿದೆ. ಕ್ಯಾಶ್ಯೂ ಕಾಣಿಸ್ತು ನನಗೆ. ಹೌದಾ? ಇಲ್ವಾ? ಹೆಂಗೆ ಕಾಣಿಸ್ಬಿಡ್ತು? ಪನ್ನೀರ್ ಕಾಣಿಸ್ತಾ ಇದೆ. ಓ ಪನ್ನೀರ್, ಅದು ಪನ್ನೀರು, ಬಟಾಣಿ, ಕ್ಯಾಪ್ಸಿಕಮ್ಮು ಎಲ್ಲ ಕಾಣಿಸ್ತು. ಹುರುಳಿಕಾಯಿ ಚೆನ್ನಾಗಿದೆ. ಬಿಸಿ ಇದು ನೋಡ. ಓ ಇದು ಪನ್ನೀರ್ ಬಟರ್ ಮಸಾಲ ಇದರಲ್ಲಿದೆ. ಪನ್ನೀರ್ ಪ್ರೋಟೀನ್ ಪನ್ನೀರ್. ಸೊ ಪನ್ನೀರನ್ನೇ ಫಸ್ಟ್ ತೊಗೊಳ್ತಾ ಇದ್ದೀನಿ. ಬರೀ ಇದು ನೋಡಿ, ಪನ್ನೀರ್ ಬಟರ್ ಮಸಾಲ ಎಲ್ಲ ಬಿಸಿ ಬಿಸಿ ಇದೆ, ಸುಟ್ಕೊಂಬಿಟ್ರೆ ಕಷ್ಟ. ಪನ್ನೀರ್ ಟೆಕ್ಸ್ಚರ್ ಸೂಪರ್ ಆಗಿದೆ, ಫುಲ್ಲು ಸಾಫ್ಟಾಗಿ ಸಗದಾಗಿದೆ. ಸೊ ಪ್ಲೇನ್ ಪರಾಠ, ದಾಲ್ ಮಖನಿ ನಂದಾಯಿತು. ಇಷ್ಟೇ. ಪ್ರಶಾಂತ್ ನೀರು ಬಂದವರು ಖಾಲಿ ಮಾಡ್ಬೇಕು ಇವಾಗ, ನನ್ನ ಮುಗೀತು. ದಾಲ್ ಮಖನಿ ಇಷ್ಟು ಮೂರು ಚೆನ್ನಾಗಿದೆ. ನನ್ನ ಫೇವ್ರೆಟ್ ದಾಲ್ ಮಖನಿ ಆಗಿರೋದ್ರಿಂದ ಎಕ್ಸ್ಟ್ರಾ ನನಗೆ. ನಾನು ಡೆಸರ್ಟ್ಗೆ ಗಾಜರ್ ಕಾ ಹಲ್ವಾ ತೊಗೊಂಡು ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಇದು ಐ ಕ್ಯಾಚಿ ಅಂತ ಅನಿಸ್ತು. ನೋಡಿ ಇಲ್ಲಿ ಅನಂತ ಅವ್ರದ್ದು ಇವ್ರ ಸ್ಪೆಷಾಲಿಟಿ ಅಂತ ಇದು. ನೋ ಎಸೆನ್ಸ್ ಆರ್ ಕಲರ್ ಆ್ಯಡೆಡ್, 100% ಪ್ಯೂರ್ ಐಸ್ ಕ್ರೀಮ್ಸ್ ಇವರೇ ಇಲ್ಲೇ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲ ಇನ್ ದ ಸೆನ್ಸ್ ಅವ್ರದ್ದು ಇನ್ನೊಂದು ಕಡೆ ಇರೋ ಕಡೆ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರು, ಇನ್ ಹೌಸ್ ಅಂತ ಹೇಳಿದ್ರು. ಸೊ ಗ್ವಾವಾ ಐಸ್ ಕ್ರೀಮು, ಜಾಕ್ ಫ್ರೂಟ್ ಐಸ್ ಕ್ರೀಮು ವಿಚ್ ಇಸ್ ಸೀಸನಲ್ಲು, ಪೈನಾಪಲು, ಸೀತಾಫಲು ಅಷ್ಟೇ ಸೀಸನಲ್ಲು. ಇದ್ರ ಜೊತೆಗೆ ಡಿಫ್ರೆಂಟ್ ಆಗಿ ಅನ್ಸಿದ್ದೇನು ಗೊತ್ತಾ ನನಗೆ, ಈ 4 ಡಿಫ್ರೆಂಟ್ ಆ್ಯಕ್ಚುಲಿ. ಮೈಸೂರು ಪಾಕ್ ಐಸ್ ಕ್ರೀಮು, ಗುಲ್ಕನ್ ಐಸ್ ಕ್ರೀಮ್, ಚಿಕ್ಕಮಂಗ್ಳೂರು ಕಾಫಿ ಐಸ್ ಕ್ರೀಮ್, ಪೂಡನ್ಪೋಲಿ ಐಸ್ ಕ್ರೀಮ್. ಸೂಪರ್ ಅಲ್ಲ? ಮೈಸೂರು ಪಾಕ್ ಐಸ್ ಕ್ರೀಮ್ ಅಂದರೆ ನಾನು ಕೇಳಿದೆ ಅವ್ರಿಗೆ, ಐಸ್ ಕ್ರೀಮು ಮತ್ತು ಮೈಸೂರು ಪಾಕ್ ಕೊಡ್ತೀರಾ ಅಂತ. ಇಲ್ಲ ಮೇಡಮ್, ಐಸ್ ಕ್ರೀಮ್ ಒಳಗೆ ಮೈಸೂರು ಪಾಕ್ ಇರುತ್ತೆ ಅಂದರು. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಆ್ಯಂಡ್ ಗುಲ್ಕನ್ ಐಸ್ ಕ್ರೀಮು. ಸೊ ಇವಾಗ ನಾನು ಏನು ಹೇಳಿದ್ದೀನಿ ಅಂದರೆ ಚಿಕ್ಕಮಂಗ್ಳೂರು ಕಾಫಿ ಐಸ್ ಕ್ರೀಮ್. ನಿಮಗೆ ಗೊತ್ತು ನಾವಿಬ್ಬರು ಕಾಫಿ ಪ್ರಿಯರು ಅಂತ. ಸೊ ಕಾಫಿ ಅಂತೂ ಮ್ಯಾಂಡೇಟ್ರಿ ಆಗಿರುತ್ತೆ ನಮ್ಮ ಲಿಸ್ಟಲ್ಲಿ. ಅದು ಬಿಟ್ಟು ಪೂರನ್ಪೋಲಿ ಐಸ್ ಕ್ರೀಮ್ ಹೇಳಿದ್ದೀನಿ. ಬಿಕಾಸ್ ಪೂರನ್ಪೋಲಿ ಅಂದರೆ ಬೇಸಿಕಲಿ ನಾವು ಹೇಗೆ ಇಲ್ಲಿ ಒಬ್ಬಟ್ಟು ಮಾಡ್ತೀವಿ, ಆ ಥರ ನಾರ್ತಲ್ಲೆಲ್ಲ ಪೂರನ್ಪೋಲಿ ಫೇಮಸ್ ಅಲ್ವಾ. ಸೊ ಪೂರನ್ಪೋಲಿ ಐಸ್ ಕ್ರೀಮ್ ಟ್ರೈ ಮಾಡೋಣ ಅಂತ ಇದೆರಡು ಒಂದೊಂದು ಸ್ಕೂಪ್ ಹೇಳಿದ್ದೀನಿ. ಸೊ ಅನಂತ ಅವರ ಸ್ಪೆಷಾಲಿಟಿ ಐಸ್ ಕ್ರೀಮ್ಸ್ ಇವಾಗ ನಾನು ಕಣ್ಮುಂದೆ ಇದೆ. ಒಂದು ಚಿಕ್ಕಮಂಗ್ಳೂರು ಕಾಫಿ, ಇನ್ನೊಂದು ಪೂರನ್ಪೋಲಿ. ಓಕೆ, ಫಸ್ಟು ಪೂರನ್ಪೋಲಿ ಟ್ರೈ ಮಾಡ್ತೀನಿ, ಆಮೇಲೆ ಕಾಫಿ ನನ್ನ ಫೇವ್ರೇಟ್. ಪೂರನ್ಪೋಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ನಾವಿಲ್ಲಿ ಹೇಗೆ ಒಬ್ಬಟ್ಟು ಮಾಡ್ತೀವಿ ಆ ಥರ ಹೂರ್ಣ ತುಂಬಿ ಮಾಡುವಂಥ ಸ್ವೀಟ್ ಒಂದು ಆ್ಯಕ್ಚುಲಿ. ಅದು ಒಬ್ಬಟ್ಟು ಅಂತಲೇ ಹೇಳ್ಬೋದು. ಇಲ್ಲಿ ನಮಗೆ ಒಬ್ಬಟ್ಟು, ಅವ್ರಿಗೆ ಪೂರನ್ಪೋಲಿ. ಟೆಕ್ಸ್ಚರ್ ಚೆನ್ನಾಗಿದೆ. ಸೊ ಲೆಟ್ಸ್ ಸಿ. ನಾನು ಹೇಗೆ ಮಿಕ್ಸ್ ಮಾಡಿರ್ತಾರೆ ಅದನ್ನ, ಅಥವಾ ಹೇಗೆ ಆ ಫ್ಲೇವರ್ ಕೊಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೆ. ಚೆನ್ನಾಗಿದೆ. ಹಾಂ, ಓ ಎಸ್, ವೆರಿ ನೈಸ್. ಇದು ಕಾಯಿ ಹೂರ್ಣದ್ದು ಐಸ್ ಕ್ರೀಮ್ ತಿಂತಾ ಇದ್ದಾಗಿದೆ ನನಗೆ. ವೆರಿ ನೈಸ್. ಅಂದರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕೋಲ್ಡ್ ಆಗಿದೆ, ಪೂರನ್ಪೋಲಿ ಟೇಸ್ಟ್ ಬರ್ತಿರುತ್ತಲ್ಲ, ಸೊ ಏನು ಅಂತ ಮೈಂಡ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು, ವಿಚ್ ಇಸ್ ನೈಸ್. ವೆರಿ ಟ್ರಿಕ್ಕಿ, ಬಟ್ ತುಂಬ ನೀಟಾಗಿ ಬ್ಲೆಂಡ್ ಆಗಿದೆ. ವೆರಿ ನೈಸ್. ಸೊ ಇದು ಆ ಕಡೆಗೆ. ಈಗ ಕಾಫಿ, ಚಿಕ್ಕಮಂಗ್ಳೂರು ಕಾಫಿ ಅಂತೆ. ಕಾಫಿಗೆ ಚಿಕ್ಕಮಂಗ್ಳೂರು ಫೇಮಸ್ಸು. ಸೊ ಹಾಗಾಗಿ ಆ್ಯಂಡ್ ನಾವು ಕಾಫಿ ಪ್ರಿಯರು, ಸೊ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಕಾಫಿ ಐಸ್ ಕ್ರೀಮ್ ಕಡೆಯಿಂದ.
ವೆರಿ ನೈಸ್. ಅಂದರೆ ಇದೇ ತಗೋ, ಇದೇ ಕೊಡು. ಕಾಫಿ ನಂದು ಯಾಕೆಂತ ಅಂದರೆ, ಸಾಮಾನ್ಯವಾಗಿ ನಾನು ಕಾಫಿ ಐಸ್ ಕ್ರೀಮ್ ಅಂದರೆ ಏನು ಅಂದ್ಕೊಂಡೆ ಅಂದರೆ ಲೈಟಾಗಿ ಕಾಫಿ ಫ್ಲೇವರ್ ಮಿಕ್ಸ್ ಆಗಿರುತ್ತೆ ಅಂದ್ಕೊಂಡೆ. ಬಟ್ ಇದರಲ್ಲಿ ಕಾಫಿ ಬೀನ್ಸ್ ಟೇಸ್ಟ್ ಬರ್ತಾ ಇದೆ. ಲಿಟ್ರಲಿ ಫ್ರೆಶ್ ಬ್ರೂ ಮಾಡಿರ್ತೀವಲ್ಲ ಕಾಫಿ, ಆ ಥರ ಟೇಸ್ಟ್ ಬರ್ತಾ ಇದೆ. ಇಟ್ ಇಸ್ ವೆರಿ ನೈಸ್. ನಂಗೆ ಆ್ಯಕ್ಚುಲಿ ಪೂರನ್ ಪೋಳಿಗಿಂತ ಕಾಫಿ ಇಷ್ಟ ಆಯಿತು. ನಾನು ಕಾಫಿ ಪ್ರಿಯಳು ಅಂತ ಆದರೂ ಆಗಿರ್ಬೋದು ಅಥವಾ ಏನಕ್ಕಾದರೂ ಆಗಿರ್ಬೋದು, ಬಟ್ ಕಾಫಿ ಇಸ್ ಟೂ ಗುಡ್. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಫ್ರೆಶ್ ಕಾಫಿ ಬೀನ್ಸ್ನ ಬ್ರೂ ಮಾಡ್ದಂಗಿದೆ. ನೀವು ಇದನ್ನು ತಿಂದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ಹೇಳಿದ್ದು ಹೇಗಿದೆ ಅನ್ನೋದು. ಯಾಕಂದರೆ ನಾನು ಅನುಭವಿಸ್ತಾ ಇದ್ದೀನಿ, ಬಟ್ ನೀವು ಪಾಪ ನನ್ನ ಮಾತಲ್ಲಷ್ಟೇ ಕೇಳಿ ಅನುಭವಿಸ್ಬೇಕು ಅದನ್ನು. ವೆರಿ ನೈಸ್. ಅದಕ್ಕೆ ತಕ್ಕಾಗಿ ಸ್ವೀಟ್ನೆಸ್ಸು ಇದೆ. ನೀವೇನು ಕಾಫಿ ಫ್ಲೇವರ್ ಜಾಸ್ತಿ ಬಂತು, ಸ್ವೀಟ್ ಕಡಿಮೆ ಇದೆ ಅಥವಾ ಐಸ್ ಕ್ರೀಮ್ ಥರ ಅನಿಸಲ್ಲ ಅಂತ ಅಂದ್ಕೋಬೇಡಿ. ಡೆಫಿನೆಟಾಗಿ ಸ್ವೀಟು ಜಾಸ್ತಿ ಇದೆ. ಸೊ ಹಾಗಾಗಿ ಪಕ್ಕ ಐಸ್ ಕ್ರೀಮ್ ಅಂತಂತೂ ಖಂಡಿತ ಫೀಲ್ ಆಗುತ್ತೆ. ನಂಗೆ ಇದನ್ನು ತೊಗೊಂಡು ಹೋಗಿ ಕೋಲ್ಡ್ ಕಾಫಿ ಮಾಡ್ಕೋಬೇಕು ಅಂತ ಆಸೆ ಬರ್ತಿದೆ. ಸ್ವಲ್ಪ ಹಾಲು ಹಾಕಿಬಿಟ್ಟು, ಇನ್ನೇನು ಎಕ್ಸ್ಟ್ರಾ ಶುಗರ್ ಏನು ಬೇಡ, ಹಾಕಿ ಬ್ಲೆಂಡ್ ಮಾಡಿಬಿಟ್ರೆ ಒಳ್ಳೆ ಕಾಫಿ, ಕೋಲ್ಡ್ ಕಾಫಿನೂ ಸಿಗುತ್ತೆ. ಸೂಪರ್. ಓಕೆ, RR ನಗರದಲ್ಲಿರುವಂಥ ಅನಂತಾಗಿ ಬಂದ್ವಿ. ಸೂಪು, ಸ್ಟಾರ್ಟರು, ಮೇನ್ ಕೋರ್ಸು, ಡೆಸರ್ಟು ಎಲ್ಲ ತಿಂದ್ವಿ. ಆ್ಯಕ್ಚುಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇವ್ರದ್ದು, ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು. ನೀವು ಒಂದ್ಸಲ ಇಲ್ಲಿ ಬಂದು ತಿಂದು ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. ವಾರದ ಎಲ್ಲ ದಿನವೂ ತೆಗೆದಿರುತ್ತೆ. ರಾಜರಾಜೇಶ್ವರಿ ನಗರದ ಅನಂತ ಅಂತ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ನೀವು ಗೂಗಲ್ ಮ್ಯಾಪಲ್ಲಿ ಇಲ್ಲಿ ತನಕ ಬರಬಹುದು. ನಾನು ಈಗಾಗಲೇ ಹೇಳಿರೋ ಹಾಗೆ ಪಾರ್ಕಿಂಗು ಸಮಸ್ಯೆ ಇಲ್ಲ. ಆ್ಯಂಡ್ ನೀವು ನನ್ನ ಚಾನಲ್ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಇವ್ರಿಗೆ ತೋರಿಸಿದ್ರೆ ನಿಮಗೆ ಬಿಲ್ನಲ್ಲಿ 5% ಡಿಸ್ಕೌಂಟ್ ಕೊಡ್ತಾರೆ. ಸೊ ಈ ಆಫರ್ನ ನೀವು ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿರಬೇಕು, ನನ್ನ ಚಾನಲ್ ನೋಡ್ಕೊಂಬಂದೆ ಅಂತ ನೀವು ಇವ್ರಿಗೆ ಹೇಳಬೇಕು. ಅದನ್ನು ಮರೆತು ಬಿಟ್ಟರೆ 5% ಮರೆತು ಹೋಗುತ್ತೆ. ಓಕೆ, ಸೊ ಎಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಾನು ನಿಮಗೋಸ್ಕರ ಮಾಡೋದಕ್ಕೆ ನನಗೊಂದು ಉತ್ಸಾಹ, ಹುಮ್ಮಸ್ಸು ಬರುತ್ತೆ. ಮತ್ತು ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.